ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ಹೇಳ್ತೀನಿ, ಮನೆಗೆ ಬಂದ್ಬಿಡು, ಸರಿನಾ? ಸರಿ ಸರ್. ಓಕೆ, ಹಾಗಾದ್ರೆ ಆಫೀಸಲ್ಲಿ ಸಿಗೋಣ. ಓಕೆ ಸರ್. ಅಭಿ, ರಾಜೇಶ ನಮ್ಮ ಪ್ರೀತಿ ನೋಡಕ್ ಬರ್ತಾ ಇದ್ದಾನಂತೆ. ಏನೋ ಒಳ್ಳೇದಾಗುತ್ತೆ ಅನ್ಕೊಂಡು ಮುನ್ನುಗ್ತಾ ಇದ್ದೀನಿ, ನೋಡೋಣ. ಸಣ್ಣ ಪೀಸ್ ಮಾಡ್ಕೊಡ್ತೀನಿ, ಆಯ್ತಾ? ಟ್ಯಾಬ್ಲೆಟ್ ತಗೋಬೇಕು ಶಾಲು. ಆ ಮಾಡು. ಓಹೋ, ಮೇಡಮ್ ಅವ್ರು ಈಗ ಬಂದ್ರಾ? ಶಾಲು ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಮುಗ್ದು ಹೋಗಿದೆ. ಟ್ಯಾಬ್ಲೆಟ್ ತಗೊಳಕ್ಕಿಂತ ಮುಂಚೆ ಏನಾದ್ರೂ ತಿಂದಿರ್ಬೇಕಂತೆ. ಅದಕ್ಕೆ ಶಾಲುಗೆ ನಾನು ಹಣ್ಣು ಹೆಚ್ಚಿಕೊಡ್ತಿದ್ದೆ. ಪ್ರೀತಿ, ನಿನಗೆ ಸ್ವಲ್ಪನೂ ಟೈಮ್ ಸೆನ್ಸೇ ಇಲ್ವಾ? ಟೈಮ್ಗೆ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಹೀಗೆ ಆಗೋದು. ನೀನ್ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಈ ಮನೆಯಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಇರಲ್ಲ. ಶಾಲು, ನೀನ್ ಸುಮ್ಮನೆ ಕಷ್ಟ ಪಡ್ಬೇಡಮ್ಮ, ರೆಸ್ಟ್ ತಗೋ. ಮೊದಲೇ ನೀನ್ ಮಾತಾಡೋದು ಏನು ಅರ್ಥ ಆಗೋದಿಲ್ಲ. ಶಾಲು, ನೀನು ಸ್ವಲ್ಪ ಹೊತ್ತು ಮಲಗ್ತೀಯಾ? ಓಹೋ, ಎಲ್ಲ ಆದ್ಮೇಲೆ ಹೇಳಕ್ ನೀನೇ ಬೇಕಾ ಪ್ರೀತಿ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಮೈಗಳ್ತನ ಜಾಸ್ತಿ. ಅದಕ್ಕೆ ಶಾಲುನ್ ನೋಡ್ಕೊಳಕ್ಕೆ ನಾನು ಬಂದಿದ್ದೀನಿ. ನೀನು ಹೋಗು, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡು. ಅಯ್ಯೋ, ನಮ್ಮ ಶಾಲಿನಿ ನೋಡು, ನಿನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಳೆ. ನೀನು ಇದೆಯಾ? ಪ್ರೀತಿ, ನಿನಗೆ ಅಷ್ಟೊಂದು ಬಿಸಿ ಕೆಲಸ ಏನಿರುತ್ತೆ? ಇಲ್ಲಿ ಬಂದು ಶಾಲಿನಿನ ನೋಡ್ಕೋಬೇಕು ತಾನೆ? ಶಾಲಿನಿಗೆ ಹುಷಾರಿಲ್ಲ ಅಂದ್ರೂ ಅವಳನ್ನ ನೋಡ್ಕೊಳ್ಳೋದಿಲ್ವಲ್ಲ? ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಸಾರಿ, ಅದು... ಅಯ್ಯೋ, ಬರೀ ಇದೇ ಆಗೋಯ್ತು. ಏನಾದ್ರೂ ಹೇಳಿದ್ರೆ ಅದಕ್ಕೆ ಇನ್ನೊಂದೇನಾದ್ರೂ ಹೇಳೋದು. ನಿನ್ನಿಂದ ಶಾಲಿನಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಇನ್ ಏನೇನ್ ಕಾದಿದ್ಯೋ ಈ ಮನೇಲಿ. ಶಾಲು, ನನ್ನಿಂದ ನಿಂಗೆ ತುಂಬ ತೊಂದರೆ ಆಗ್ತಿದೆ ಅನ್ಸುತ್ತೆ.
ಅರೆ ತೊಂದ್ರೆ ಆಗ್ತಿದೆ ಅಂತ ಮತ್ತೆ ಅದನ್ನೇ ಮುಂದುವರಿಸ್ತಿದ್ಯಲ್ಲ, ಸರಿ ಮಾಡ್ಕೋಬೇಕು ತಾನೆ? ನೋಡು ಪ್ರೀತಿ, ಇನ್ ಮುಂದೆ ಟೈಮಿಗೆ ಸರಿಯಾಗಿ ಶಾಲಿನಿಗೆ ತಿಂಡಿ ಊಟ ತಂದ್ಕೊಡು. ನಿನ್ ಬೇಡ್ದಿರೋ ಕೆಲಸದಲ್ಲಿ ಶಾಲಿನಿ ಆರೋಗ್ಯನ ಹಾಳು ಮಾಡ್ಬೇಡ. ಪ್ರೀತಿ, ಶಾಲುನ ನಾನ್ ನೋಡ್ಕೋತೀನಿ. ನೀನ್ ಹೋಗು, ಅಡ್ಗೆ ಮನೇಲಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ. ಪ್ರೀತಿ, ಇದನ್ನೆಲ್ಲ ತಗೊಂಡು ಹೋಗು. ಶಾಲು, ನೀನ್ ಮಲ್ಕೋ ಬಾ. ಬಾ. ಏನಭಿ, ಏನಂತೀಯ? ನಿನಗೆ ರಾಜೇಶ್ ಹೇಗನ್ನಿಸ್ತಾನೆ? ಯಾಕೆ ಕೇಳಿದೆ ಅಂದರೆ, ನೀವಿಬ್ರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು, ನಿನಗೆ ಕಂಡು ಹಿಡಿಯೋದು ಸುಲಭ ಅಂತ.
ಏನೇ ಹೇಳು, ರಾಜೇಶ ಅಪ್ಪಟ ಚಿನ್ನ ಇದ್ದಂಗೆ. ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಒಂದು ಚಟ ಇಲ್ಲ, ತುಂಬ ನೇರವಾದ ಹುಡುಗ. ಅಲ್ಲ, ಪ್ರೀತಿ ನಿನ್ನ ಫ್ರೆಂಡು, ಅವಳಿಗೆ ಏನು ಬೇಕು ಬೇಡ ಅವೆಲ್ಲ ನಿಂಗೆ ಗೊತ್ತಿರುತ್ತೆ. ಅದಕ್ಕೆ ಹೇಳಿದೆ. ನಿನಗೆ ನನ್ನ ನಿರ್ಧಾರ ಸರಿ ಅನ್ಸುತ್ತಾ? ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡೆ, ಶಾಲಿನಿ ಎಂಗೇಜ್ಮೆಂಟ್ ಮುಂದುವರಿಸಿ ಅಂತ. ಅದಕ್ಕೆ ರಾಂಗಾಗಿ ಮಾತಾಡಿದ್ರು. ಮಗಳಿಗೋಸ್ಕರ ಕಪಾಳ ಕೊಡದೆ ಈಗ ನೀನು ನೆಮ್ಮದಿ ಹಾಳು ಮಾಡ್ತೀನಿ ಅಂತ ಹೇಳಿದ್ರು. ಪ್ರೀತಿನ ಟಾರ್ಗೆಟ್ ಮಾಡಿ ಅವಳಿಗೆ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿ ಅಚ್ಯುತ್ ಅಂಕಲ್ಗೆ ಬುದ್ಧಿ ಕಲಿಸ್ಬೇಕು ಅಂತ ರವಿಶಂಕರ್ ಪ್ಲಾನ್ ಮಾಡಿದ್ರಂತೆ. ಏನು ಡ್ಯಾಡಿದು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ. ರಾಜೇಶ್ ಇನ್ಫಾರ್ಮೇಷನ್ ಕೊಟ್ಟರು. ಏನಕ್ಕೆ? ಯಾವತ್ತೂ ಇಲ್ಲದಿರೋದು ಇವತ್ತೇನಕ್ಕೆ ಹೋಗಿದ್ರು? ನಿಮಗೆ ರಜನಿ ಕಡೆಯಿಂದ ಅಪ್ಡೇಟ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡು. ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಡ್ಯಾಡ್? ಬಿಡು, ಈಗ ನಮ್ಮನೆಯವ್ರಿಗೆ ತೊಂದರೆ ಆಗಿದೆ. ಅದನ್ನು ಮಾಡಿಸೋರು ಮಾರ್ಕೆಟ್ನಲ್ಲಿ ನಮ್ಮ ಎದುರೊಳು ನಿಂತಿರೋ ರವಿಶಂಕರ್. ನಮ್ಮನ್ನು ವೀಕ್ ಮಾಡೋಕ್ಕೆ ಹೀಗೆಲ್ಲ ಮಾಡಬೇಕಾ? ಅದಕ್ಕೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ರವಿಶಂಕರ್ಗೆ ಇಷ್ಟು ಚೀಪ್ ಬುದ್ಧಿ ಇದೆ ಅಂತ ಗೊತ್ತಿರಲಿಲ್ಲ. ಈಗ ಪೊಲೀಸವರು ನಮ್ಮನ್ನು ಸಾಕ್ಷ್ಯ ಕೇಳ್ತಾರೆ. ಏನಿದೆ ನಮ್ಮ ಹತ್ರ? ಅದನ್ನು ಅಭಿ ಕಲೆಕ್ಟ್ ಮಾಡಿಕೊಟ್ಟಿದ್ದಾನೆ. ಗಿರಿನೇ ಕೊಟ್ಟನಂತೆ. ಅದರೊಳಗೆ ಒಂದು ಲೀಡ್ ನಂಬರ್ ಸಿಕ್ಕಿದೆ. ಅದು ರವಿಶಂಕರ್ ಕಡೆಗೆ ತಿರುಗಿದ್ರೆ ಅದೇ ಸಾಕ್ಷಿ ಆಗ್ಬೋದು. ಅಭಿ ಮಾತನ್ನು ನಂಬ್ತೀರಾ ಡ್ಯಾಡ್? ಅದು ಅಲ್ಲದೆ ಗಿರಿ ಅವರ ಅಪ್ಪನ ವಿರುದ್ಧ ನಿಂತಿದ್ದಾನೆ ಅಂತ ಏನು ಗ್ಯಾರಂಟಿ? ಇದು ಕೂಡ ರವಿಶಂಕರ್ ಅವ್ರದ್ದು ಒಂದು ಮೋಸ ಆಗಿರ್ಬೋದು. ಗಿರಿ ಕೈಲಿ ಕಳಿಸಿ ಅವನ್ನ ಒಳ್ಳೆಯವನಾಗಿ ಮಾಡಿ ಆಮೇಲೆ ನಮ್ಮನ್ನು ಟ್ಯಾಕಲ್ ಮಾಡ್ಬೋದು ಅನ್ನೋ ಒಂದು ಪ್ಲ್ಯಾನ್ ಆಗಿರ್ಬೋದು. ಪೊಲೀಸ್ನವ್ರ ಪ್ರಕಾರ ಈ ನಂಬರಿನ ವ್ಯಕ್ತಿ 3 ಸತಿ ಇದೇ ಥರದ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನನ್ನು ಹಿಡಿದು ವಿಚಾರಿಸ್ತೀವಿ ಅಂತ ಹೇಳಿದ್ದಾನೆ. ಓಕೆ, ಬಟ್ ರವಿಶಂಕರ್ ನನ್ನ ಎದುರಿಗೆ ಸಿಕ್ಕರೆ ಡ್ಯಾಡ್, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋ, ಏಟಿಗೆ ಏಟ್ ಉತ್ತರ ಅಲ್ಲ ಶಶಾಂಕ್. ಕಾನೂನಿಂದ ತಪ್ಪು ಮಾಡಿದವ್ರು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ. ಸರಿ, ಆದರೆ ನಂಬರ್ ಒಂದೇ ಗಟ್ಟಿಯಾಗಿ ಸಾಕ್ಷಿ ಆಗತ್ತೆ ಅನ್ನೋದು ನನಗೆ ಅನುಮಾನ ಇದೆ ಡ್ಯಾಡ್. ನೋಡೋಣ ಏನಾಗತ್ತೋ.
ಇದಕ್ಕಿಂತ ನಾವು ಶಾಲು ಸರಿಯಾದರೆ ಸಾಕು ಅನ್ಸುತ್ತೆ ಡ್ಯಾಡ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿನೂ ಕರಿ, ಅವಳು ಬರಲ್ಲ ಬಿಡ. ನಿಮ್ಮಿಬ್ಬರ ಲವ್ ಪ್ರಪೋಸ್ ಮಾಡ್ಸಕ್ಕೆ ನಾನು ವಾಕಿಂಗ್ ಬಂದಿದ್ದು. ಅದೆಲ್ಲ ಆಗೋಗಿರೋ ಕತೆ ಶಾಲಿನಿ, ಬಿಟ್ಬಿಡು. ಏನಿಲ್ಲ ಬಿಡೆ, ನೀನು ಮೊದಲು ಸರಿ ಹೋಗು, ನಾನು ಆಮೇಲೆ ಹೇಳ್ತೀನಿ. ಶಾಲಿನಿ, ಪ್ರೀತಿ ನನ್ನ ಇಷ್ಟಪಡ್ತಾ ಇದ್ದಾಳೋ ಇಲ್ವೋ ಗೊತ್ತಿಲ್ಲ ಕಣೆ. ವಿಷಯ ಇವಾಗ ತುಂಬ ಮುಂದುವರೆದು ಬಿಟ್ಟಿದೆ. ಈಗ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಅವಳು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸತ್ತೆ ಕಣೆ. ಸಿನಿಮಾ ಥರ ಡೈಲಾಗ್ ಹೊಡಿಬೇಡ. ಸುಮ್ಮನೆ ಪ್ರೀತಿಗೆ ಪ್ರಪೋಸ್ ಮಾಡು. ಹೋಗಲೇ. ಶಾಲಿನಿ, ಅಮ್ಮ ನನ್ನ ಹತ್ರ ಪ್ರೀತಿ ಹತ್ರ ತುಂಬ ವಿಚಿತ್ರವಾಗಿ ನಡ್ಕೋತಾ ಇದ್ದಾರೆ ಕಣೆ. ಪ್ರೀತಿನೂ ಅಷ್ಟೇ, ಮನೆಗೆ ಬಂದರೆ ನಾನು ಸರಿಗೆ ಮಾತಾಡಿಸ್ತಾನೆ ಇಲ್ಲ. ಅಮ್ಮ ಅಚ್ಯುತ್ ಅಂಕಲ್ಗೆ ಹೇಳಿದಾರಂತೆ ಆದಷ್ಟು ಬೇಗ ಪ್ರೀತಿಗೆ ಮದುವೆ ಮಾಡಿಸ್ಬೇಕು ಅಂತ. ಅಚ್ಯುತ್ ಅಂಕಲ್ಲು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ ರಾಜೇಶು, ಅವನ ಹತ್ರ ಮಾತಾಡಿದ್ದಾರೆ. ಅವನು ಪ್ರೀತಿನ ನೋಡೋಕ್ಕೆ ಮನೆಗೆ ಬರ್ತಾ ಇದ್ದಾನಂತೆ. ಪ್ರೀತಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕಣೆ. ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇದ್ದಿದ್ರೆ ರಾಜೇಶ್ನ ನೋಡೋಕೆ ಒಪ್ಕೋತಿದ್ಲ.